ನಕ್ಸಲರ ವಿರುದ್ಧದ ತಂತ್ರ ಪ್ರತಿತಂತ್ರ ಹೋರಾಟಕ್ಕೆ ರಾಜ್ಯದಲ್ಲಿ ಯಶಸ್ಸು ಸಿಕ್ಕಿದೆ. ಈಗಾಗಲೇ ಬಹುತೇಕವಾಗಿ ತಾವು ಗಮನಿಸ್ತಾ ಇರುವಂಗೆ ನಕ್ಸಲರ ಶರಣಾಗತಿ ಸರದಿ ಮುಂದುವರಿತಾ ಇದೆ. ಈ ಮಧ್ಯೆ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ಕೆಂಪು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಯನ್ನು ನಡೆಸಿರೋದು. ಎನ್ಕೌಂಟರ್ನಲ್ಲಿ 31 ಮಂದಿ ನಕ್ಸಲರ ಹತ್ಯೆಯಾಗಿದೆ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿ. ರಾಷ್ಟ್ರೀಯ ಉದ್ಯಾನದ ಕಾಡಿನಲ್ಲಿ ನಕ್ಸಲರು ಅವಿತಿದ್ರು. ಗುಂಡಿನ ಚಕಮಕಿಯಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಈ ರೀತಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದ್ದರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ನಕ್ಸಲರ ವಿರುದ್ಧದ ಕಾರ್ಯಾಚರಣೆ, ಅವರನ್ನ ಸರೆಂಡರ್ ಮಾಡೋದಕ್ಕೆ ನಡೆದಂತಹ ತಂತ್ರ ಪ್ರತಿತಂತ್ರ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ಹೇಳಿ, ಇನ್ನು ಆ ಭಾಗದಲ್ಲಿಯೂ ಕೂಡ ಇದೇ ರೀತಿ ನಿರಂತರವಾಗಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಈಗ ನಡೆದಂತ ಈ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಬೆಳಿಗ್ಗೆ ಈ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗುತ್ತೆ. ದಟ್ಟಾರಣ್ಯದ ನಡುವೆ ನಕ್ಸಲರು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ ಖಚಿತ ಮಾಹಿತಿ ಸಿಗ್ತಾ ಇದ್ದಂಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಭದ್ರತಾ ಪಡೆಗಳು ಕರಾರುವಕ್ ದಾಳಿಯನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಈ ಎನ್ಕೌಂಟರ್ನಲ್ಲಿ ಒಂದಲ್ಲ ಎರಡಲ್ಲ 31 ಮಂದಿ ನಕ್ಸಲರ ಹತ್ಯೆಯನ್ನ ಮಾಡಿ ಮುಗಿಸಿದ್ದಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ನಕ್ಸಲರ ವಿರುದ್ಧದ ತಂತ್ರ ಪ್ರತಿತಂತ್ರ ಹೋರಾಟಕ್ಕೆ ರಾಜ್ಯದಲ್ಲಿ ಯಶಸ್ಸು ಸಿಕ್ಕಿದೆ. ಈಗಾಗಲೇ ಬಹುತೇಕವಾಗಿ ತಾವು ಗಮನಿಸ್ತಾ ಇರುವಂಗೆ ನಕ್ಸಲರ ಶರಣಾಗತಿ ಸರದಿ ಮುಂದುವರಿತಾ ಇದೆ. ಈ ಮಧ್ಯೆ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ಕೆಂಪು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಯನ್ನು ನಡೆಸಿರೋದು. ಎನ್ಕೌಂಟರ್ನಲ್ಲಿ 31 ಮಂದಿ ನಕ್ಸಲರ ಹತ್ಯೆಯಾಗಿದೆ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿ. ರಾಷ್ಟ್ರೀಯ ಉದ್ಯಾನದ ಕಾಡಿನಲ್ಲಿ ನಕ್ಸಲರು ಅವಿತಿದ್ರು. ಗುಂಡಿನ ಚಕಮಕಿಯಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಈ ರೀತಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದ್ದರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ನಕ್ಸಲರ ವಿರುದ್ಧದ ಕಾರ್ಯಾಚರಣೆ, ಅವರನ್ನ ಸರೆಂಡರ್ ಮಾಡೋದಕ್ಕೆ ನಡೆದಂತಹ ತಂತ್ರ ಪ್ರತಿತಂತ್ರ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ಹೇಳಿ, ಇನ್ನು ಆ ಭಾಗದಲ್ಲಿಯೂ ಕೂಡ ಇದೇ ರೀತಿ ನಿರಂತರವಾಗಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಈಗ ನಡೆದಂತ ಈ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಬೆಳಿಗ್ಗೆ ಈ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗುತ್ತೆ. ದಟ್ಟಾರಣ್ಯದ ನಡುವೆ ನಕ್ಸಲರು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ ಖಚಿತ ಮಾಹಿತಿ ಸಿಗ್ತಾ ಇದ್ದಂಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಭದ್ರತಾ ಪಡೆಗಳು ಕರಾರುವಕ್ ದಾಳಿಯನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಈ ಎನ್ಕೌಂಟರ್ನಲ್ಲಿ ಒಂದಲ್ಲ ಎರಡಲ್ಲ 31 ಮಂದಿ ನಕ್ಸಲರ ಹತ್ಯೆಯನ್ನ ಮಾಡಿ ಮುಗಿಸಿದ್ದಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ನಕ್ಸಲರ ವಿರುದ್ಧದ ತಂತ್ರ ಪ್ರತಿತಂತ್ರ ಹೋರಾಟಕ್ಕೆ ರಾಜ್ಯದಲ್ಲಿ ಯಶಸ್ಸು ಸಿಕ್ಕಿದೆ. ಈಗಾಗಲೇ ಬಹುತೇಕವಾಗಿ ತಾವು ಗಮನಿಸ್ತಾ ಇರುವಂಗೆ ನಕ್ಸಲರ ಶರಣಾಗತಿ ಸರದಿ ಮುಂದುವರಿತಾ ಇದೆ. ಈ ಮಧ್ಯೆ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ಕೆಂಪು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಯನ್ನು ನಡೆಸಿರೋದು. ಎನ್ಕೌಂಟರ್ನಲ್ಲಿ 31 ಮಂದಿ ನಕ್ಸಲರ ಹತ್ಯೆಯಾಗಿದೆ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿ. ರಾಷ್ಟ್ರೀಯ ಉದ್ಯಾನದ ಕಾಡಿನಲ್ಲಿ ನಕ್ಸಲರು ಅವಿತಿದ್ರು. ಗುಂಡಿನ ಚಕಮಕಿಯಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಈ ರೀತಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದ್ದರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ನಕ್ಸಲರ ವಿರುದ್ಧದ ಕಾರ್ಯಾಚರಣೆ, ಅವರನ್ನ ಸರೆಂಡರ್ ಮಾಡೋದಕ್ಕೆ ನಡೆದಂತಹ ತಂತ್ರ ಪ್ರತಿತಂತ್ರ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ಹೇಳಿ, ಇನ್ನು ಆ ಭಾಗದಲ್ಲಿಯೂ ಕೂಡ ಇದೇ ರೀತಿ ನಿರಂತರವಾಗಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಈಗ ನಡೆದಂತ ಈ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಬೆಳಿಗ್ಗೆ ಈ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗುತ್ತೆ. ದಟ್ಟಾರಣ್ಯದ ನಡುವೆ ನಕ್ಸಲರು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ ಖಚಿತ ಮಾಹಿತಿ ಸಿಗ್ತಾ ಇದ್ದಂಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ.
ಭದ್ರತಾ ಪಡೆಗಳು ಕರಾರುವಕ್ ದಾಳಿಯನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಈ ಎನ್ಕೌಂಟರ್ನಲ್ಲಿ ಒಂದಲ್ಲ ಎರಡಲ್ಲ 31 ಮಂದಿ ನಕ್ಸಲರ ಹತ್ಯೆಯನ್ನ ಮಾಡಿ ಮುಗಿಸಿದ್ದಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ನಕ್ಸಲರ ವಿರುದ್ಧದ ತಂತ್ರ ಪ್ರತಿತಂತ್ರ ಹೋರಾಟಕ್ಕೆ ರಾಜ್ಯದಲ್ಲಿ ಯಶಸ್ಸು ಸಿಕ್ಕಿದೆ. ಈಗಾಗಲೇ ಬಹುತೇಕವಾಗಿ ತಾವು ಗಮನಿಸ್ತಾ ಇರುವಂಗೆ ನಕ್ಸಲರ ಶರಣಾಗತಿ ಸರದಿ ಮುಂದುವರಿತಾ ಇದೆ. ಈ ಮಧ್ಯೆ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ಕೆಂಪು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಎನ್ಕೌಂಟರ್ನಲ್ಲಿ 31 ಮಂದಿ ನಕ್ಸಲರ ಹತ್ಯೆಯಾಗಿದೆ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿ. ರಾಷ್ಟ್ರೀಯ ಉದ್ಯಾನದ ಕಾಡಿನಲ್ಲಿ ನಕ್ಸಲರು ಅವಿತಿದ್ರು. ಗುಂಡಿನ ಚಕಮಕಿಯಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಈ ರೀತಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದ್ರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಕ್ಸಲರ ವಿರುದ್ಧದ ಕಾರ್ಯಾಚರಣೆ, ಅವರನ್ನ ಸರೆಂಡರ್ ಮಾಡೋದಕ್ಕೆ ನಡೆದಂತಹ ತಂತ್ರ ಪ್ರತಿತಂತ್ರ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ಹೇಳಿ, ಇನ್ನು ಆ ಭಾಗದಲ್ಲಿಯೂ ಕೂಡ ಇದೇ ರೀತಿ ನಿರಂತರವಾಗಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಈಗ ನಡೆದಂತ ಈ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಬೆಳಿಗ್ಗೆ ಈ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗುತ್ತೆ. ದಟ್ಟಾರಣ್ಯದ ನಡುವೆ ನಕ್ಸಲರು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ ಖಚಿತ ಮಾಹಿತಿ ಸಿಗ್ತಾ ಇದ್ದಂಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಭದ್ರತಾ ಪಡೆಗಳು ಕರಾರುವಕ್ ದಾಳಿಯನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಈ ಎನ್ಕೌಂಟರ್ನಲ್ಲಿ ಒಂದಲ್ಲ ಎರಡಲ್ಲ 31 ಮಂದಿ ನಕ್ಸಲರ ಹತ್ಯೆಯನ್ನ ಮಾಡಿ ಮುಗಿಸಿದ್ದಾರೆ. ಈ ಮೂಲಕ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ. ನಕ್ಸಲರ ವಿರುದ್ಧದ ತಂತ್ರ ಪ್ರತಿತಂತ್ರ ಹೋರಾಟಕ್ಕೆ ರಾಜ್ಯದಲ್ಲಿ ಯಶಸ್ಸು ಸಿಕ್ಕಿದೆ. ಈಗಾಗಲೇ ಬಹುತೇಕವಾಗಿ ತಾವು ಗಮನಿಸ್ತಾ ಇರುವಂಗೆ ನಕ್ಸಲರ ಶರಣಾಗತಿ ಸರದಿ ಮುಂದುವರಿತಾ ಇದೆ. ಈ ಮಧ್ಯೆ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳಿಗೆ ಭಾರಿ ಯಶಸ್ಸು ದೊರೆತಿದೆ. ಕೆಂಪು ಉಗ್ರರ ವಿರುದ್ಧ ಭಾರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಎನ್ಕೌಂಟರ್ನಲ್ಲಿ 31 ಮಂದಿ ನಕ್ಸಲರ ಹತ್ಯೆಯಾಗಿದೆ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿ. ರಾಷ್ಟ್ರೀಯ ಉದ್ಯಾನದ ಕಾಡಿನಲ್ಲಿ ನಕ್ಸಲರು ಅವಿತಿದ್ರು. ಗುಂಡಿನ ಚಕಮಕಿಯಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. ಈ ಭಾಗದಲ್ಲಿ ಈ ರೀತಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದ್ರೆ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನಕ್ಸಲರ ವಿರುದ್ಧದ ಕಾರ್ಯಾಚರಣೆ, ಅವರನ್ನ ಸರೆಂಡರ್ ಮಾಡೋದಕ್ಕೆ ನಡೆದಂತಹ ತಂತ್ರ ಪ್ರತಿತಂತ್ರ ಯಾವ ರೀತಿ ಯಶಸ್ಸು ಆಗಿತ್ತು ಅಂತ ಹೇಳಿ, ಇನ್ನು ಆ ಭಾಗದಲ್ಲಿಯೂ ಕೂಡ ಇದೇ ರೀತಿ ನಿರಂತರವಾಗಿ ನಕ್ಸಲರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಈಗ ನಡೆದಂತ ಈ ಛತ್ತೀಸ್ಗಢದ ಬಿಜಾಪುರದ ಕಾಡಿನಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿದೆ. ಇವತ್ತು ಬೆಳಿಗ್ಗೆ ಈ ಕೂಂಬಿಂಗ್ ಕಾರ್ಯಾಚರಣೆ ಶುರುವಾಗುತ್ತೆ. ದಟ್ಟಾರಣ್ಯದ ನಡುವೆ ನಕ್ಸಲರು ಇರೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ ಖಚಿತ ಮಾಹಿತಿ ಸಿಗ್ತಾ ಇದ್ದಂಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ.